PUC ಮುಗಿತು ಮುಂದೇನು ಮಾಡಬೇಕು, ಯಾವ ಕಾಲೇಜಿಗೆ ಹೋಗಬೇಕು, ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಈ ರೀತಿಯ 10 ಹಲವು ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಏಕೈಕ ಉತ್ತರ ಅಂದರೆ ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಾ ಇರುವ ವಿದ್ಯಾಪೀಠ. ರಾಜ್ಯದ ಅತಿದೊಡ್ಡ ಶೈಕ್ಷಣಿಕ ಮೇಳಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಿಮ್ಮ ನೆಚ್ಚಿನ ಪಬ್ಲಿಕ್ ಟಿವಿ ನಗರದ ಅರಮನೆ ಮೈದಾನದ ಗಾಯತ್ರಿ ವಿಹಾರ್ನಲ್ಲಿ 7ನೇ ಆವೃತ್ತಿಯ ವಿದ್ಯಾಪೀಠ ಕಾರ್ಯಕ್ರಮವನ್ನು ಆಯೋಜಿಸಿದೆ. ನಾಳೆ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆವರೆಗೂ ಕೂಡ 2 ದಿನಗಳ ಕಾಲ ಶೈಕ್ಷಣಿಕ ಮೇಳ ನಡೆಯಲಿದೆ. PUC ನಂತರದ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯವನ್ನು ರೂಪಿಸಲಿಕ್ಕೆ ಈ ಕಾರ್ಯಕ್ರಮ ಸಹಾಯಕವಾಗಲಿದೆ. ಈ ಬಾರಿಯ ವಿದ್ಯಾಪೀಠದಲ್ಲಿ 110ಕ್ಕೂ ಹೆಚ್ಚು ರಾಜ್ಯದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಭಾಗವಹಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ ತಜ್ಞರಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವೂ ಕೂಡ ಹಮ್ಮಿಕೊಳ್ಳಲಾಗಿದೆ. ಕೌನ್ಸಿಲಿಂಗ್ ಸೌಲಭ್ಯ ಕೂಡ ಇರುತ್ತೆ. ಸ್ಥಳದಲ್ಲಿಯೇ ನೀವು ಅಡ್ಮಿಷನ್ ಆಗಲಿಕ್ಕೂ ಕೂಡ ಅವಕಾಶ ಇರುತ್ತೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಬಾರಿ ಮೊದಲ ಬಾರಿ ಮತದಾನ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ವಿಶೇಷ ಬಹುಮಾನ ಸಹ ಇರುತ್ತೆ. ಮತ್ಯಾಕ್ ತಡ, ಎಲ್ಲರೂ ಕೂಡ ನಾಳೆಯ ವಿದ್ಯಾಪೀಠ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸುತ್ತಿರುವ ವಿದ್ಯಾಪೀಠ ಇದು 7ನೇ ಆವೃತ್ತಿ. ಇಲ್ಲಿ ನಿಮಗೆ 110ಕ್ಕಿಂತ ಹೆಚ್ಚಿನ ವಿದ್ಯಾಸಂಸ್ಥೆಗಳು ಬಂದು ಭಾಗವಹಿಸಿದ್ದಾರೆ. ಇದೊಂದು ಅವಕಾಶನ ಉಪಯೋಗಿಸ್ಕೋಬೇಕು ನೀವೆಲ್ಲರೂ. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ಸು, ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ಸು, ಟಾಪ್ ಪ್ರೈವೇಟ್ ಯೂನಿವರ್ಸಿಟೀಸು, ಮೆಡಿಕಲ್ ಕಾಲೇಜಸ್ಸು, ಅದೇ ಥರ ನಮಗೆ ಜರ್ನಲಿಸಮ್ ಕೋರ್ಸ್ ಇರ್ಬೋದು, ಬೇರೆ ಬೇರೆ ವಿಧವಾದಂಥ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ 110ಕ್ಕಿಂತ ಹೆಚ್ಚಿನ ವಿದ್ಯಾಸಂಸ್ಥೆಗಳು ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಅವರ ಜೊತೆಗೆ ಸಂಸ್ಥೆಯ ಮುಖ್ಯಸ್ಥರು, ಅದೇ ಥರ ಟೀಚರ್ಸು ಎಲ್ಲರೂ ಇರ್ತಾರೆ. ಮಕ್ಕಳು ಮತ್ತು ಹಿರಿಯರು, ಅವರ ತಂದೆ ತಾಯಿಗಳು ಬಂದು ಇಲ್ಲಿ ನಿಮ್ಮ ಏನೇ ಪ್ರಶ್ನೆಗಳಿದ್ರೂ, ಏನೇ ಗೊಂದಲ ಇದ್ರೂ ನಿಮ್ಮ ಮೈಂಡಲ್ಲಿ, ಅದೆಲ್ಲದಕ್ಕೂ ಒಂದು ಉತ್ತರ ಸಿಗುತ್ತೆ. ನಿಮಗೆ ಒಂದು ನಾಲೆಡ್ಜ್ ಸಿಗುತ್ತೆ, ಲರ್ನಿಂಗು. ಅಟ್ ದ ಸೇಮ್ ಟೈಮ್ ಮಕ್ಕಳು ಬಂದವ್ರಿಗೆ ಇಲ್ಲಿ ವಿಧವಾದಂಥ ಕಾರ್ಯಕ್ರಮಗಳಿದೆ. ಅಲ್ಲಿ ಗೇಮ್ಸ್ ಇರುತ್ತೆ, ಸ್ಲೋ ಸೈಕಲ್ ರೇಸ್ ಇರುತ್ತೆ, ಪಿಕ್ ಆ್ಯಂಡ್ ಸ್ಪೀಕ್ ಅಂತ ಕಾಂಟೆಸ್ಟ್ ಇರುತ್ತೆ, ಮತ್ತು ಪ್ರತಿ ಅರ್ಧ ಗಂಟೆಗೆ ಒಂದು ಸಲ ಲಕ್ಕಿ ಡ್ರಾ ಇರುತ್ತೆ. ನಿಮಗೆ ಬಹುಮಾನ ಗೆಲ್ಲುವಂಥ ಅವಕಾಶಗಳು.